ಐತಿಹಾಸಿಕ ನಗರವಾದ ಕೌಜಲಿ ಗ್ರಾಮ ದೇವತೆಯರಲ್ಲಿ ನಮಸ್ಕರಿಸುತ್ತಾ ಬರುವ ಮಾರ್ಚ್ 10ರಿಂದ 14ರವರೆಗೆ 5 ದಿನಗಳವರೆಗೆ ಪ್ರತಿ 5 ವರ್ಷಕ್ಕೊಮ್ಮೆ ಜರುಗಲಿರುವ ಗ್ರಾಮ ದೇವತೆಯ ಜಾತ್ರೆಗೆ ಕೌಜಲಿ ಗ್ರಾಮದ ಸಮಸ್ತ ಜನತೆ, ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ಈ ಜಾತ್ರೆ ಯಶಸ್ವಿ ಆಗುವಂತೆ ಕೌಜಲಿ ಗ್ರಾಮದ ಪರವಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಕೌಜಲಿ ಗ್ರಾಮದಲ್ಲಿ ಮಾರ್ಚ್ 10ರಿಂದ 14ರವರೆಗೆ ಗ್ರಾಮ ದೇವತೆ ದ್ಯಾಮವ್ವ ದೇವಿ ಮತ್ತು ಲಕ್ಷ್ಮೀದೇವಿಯ ಜಾತ್ರಾ ಮಹೋತ್ಸವ ಕೌಜಲಿ ಗ್ರಾಮದಲ್ಲಿ ವಿಜೃಂಭಣೆಯಿಂದ ಜರುಗಲಿದೆ. 3 ದಿನಗಳ ಊರಲ್ಲಿ ತೇರು ನಡೀತಿದ್ದು 3 ಕಡೆ 4 ಕಡೆ ಒಂದೊಂದು ದಿವಸ ಆ ತೇರು ಬೇರೆ ಬೇರೆ ದೇವಸ್ಥಾನದ ಮುಂದೆ ಸ್ಥಾಪನೆಯಾಗಿ ಮುಂದೆ ಮತ್ತು ಲಕ್ಷ್ಮೀ ಗುಡಿಯಿಂದ ಪ್ರಾರಂಭ ಲಕ್ಷ್ಮೀ ಗುಡಿಗೆ ಕೊನೆಗೊಳ್ಳುತ್ತದೆ. ಈ ಒಂದು ಕಾರ್ಯಕ್ರಮ ಊರಿನ ಸಡಗರದ ಹಬ್ಬವಾಗಿದ್ದು ಇಡೀ ಗ್ರಾಮದ ಜನರು ಪ್ರತಿಯೊಬ್ಬರು ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ವಿನಂತಿ ಮಾಡ್ಕೋತೀವಿ. ಅದರ ಜೊತೆಗೆ ಕೌಜಲಿ ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಜನರು ಸಹಿತ ಕೌಜಲಿಗೆಯ ಜಾತ್ರೆಗೆ ಬಂದು ಆ ಜಾತ್ರಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತೇಳಿ ವಿನಂತಿ ಪೂರ್ವಕ ಕೇಳ್ಕೊತಾರೆ. ಕೌಜಲಿಗೆಯ ಲಕ್ಷ್ಮೀ ದೇವರು ಹಾಗೂ ದ್ಯಾಮಮ್ಮ ದೇವಿಯ ಜಾತ್ರೆಯ ನಿಮಿತ್ತವಾಗಿ ಕೌಜಲಿಗೆಯಲ್ಲಿ 10ರಿಂದ 14ರವರೆಗೆ ಭಾರೀ ಪ್ರಮಾಣದಲ್ಲಿ ಜಾತ್ರಾ ಮಹೋತ್ಸವ ಜರುಗುತ್ತದೆ. ದಯವಿಟ್ಟು ಕೌಜಲಿಗೆ ಹಾಗೂ ಸುತ್ತಮುತ್ತಲಿನ ಗ್ರಾಮದವರು ಎಲ್ಲರೂ ಈ ಜಾತ್ರೆಗೆ ಪಾಲ್ಗೊಂಡು ದಯವಿಟ್ಟು ನಮ್ಮ ಜಾತ್ರೆಯನ್ನು ಶುಭ ಹಾರೈಸಬೇಕಂತ ವಿನಂತಿಯಿಂದ ಕೇಳಿಕೊಳ್ಳುತ್ತೇವೆ. ಗೋಕಾಕ್ ತಾಲೂಕು ಕೌಜಲ್ಗಿ ಗ್ರಾಮದ ಶ್ರೀ ಲಕ್ಷ್ಮೀದೇವಿ ಜಾತ್ರೆ ಹಾಗೂ ದ್ಯಾಮವ್ವ ದೇವಿ ಜಾತ್ರೆ, ದುರ್ಗಮ್ಮ ಜಾತ್ರೆಯ ನಿಮಿತ್ತವಾಗಿ ಕೌಜಲ್ಗಿ ಗ್ರಾಮದಲ್ಲಿ ಮಾರ್ಚ್ 10ರಿಂದ 14ರವರೆಗೆ ಈ ಎಲ್ಲ ದೇವಿಗಳ ಜಾತ್ರೆಯನ್ನು ನೇಮಿಸಿಕೊಂಡಿದ್ದೇವೆ. ದಯವಿಟ್ಟು ಎಲ್ಲ ಸುತ್ತಮುತ್ತಲಿನ ನಮ್ಮ ಊರ ಹೆಣ್ಣು ಮಕ್ಕಳು ಹೋದಂಥ ಹೆಣ್ಣು ಮಕ್ಕಳು ಹಾಗೂ ಕೌಜಲ್ಗಿ ಗ್ರಾಮದ ಸಮಸ್ತ ನಾಗರಿಕರಿಗೆ ವಿನಂತಿ ಏನೆಂದರೆ, ಕೌಜಲ್ಗಿ ಗ್ರಾಮದ ಏನು ಬೀಗರು ಏನದಿರಿ ಎಲ್ಲರನ್ನೂ ಕರೆಸಿ ತಾವು ಅತಿ ಉತ್ಸಾಹದಿಂದ ಇನ್ನು ಜಾತ್ರೆ ಮಾಡಬೇಕಾಗ್ತದೆ. ಎಲ್ಲರೂ ಕೂಡಿ ಒಳ್ಳೆಯ ಜಾತ್ರೆಯನ್ನು ಮಾಡಿ ಒಳ್ಳೆಯ ಕೌಜಲ್ಗಿ ಗ್ರಾಮದ ಹೆಸರನ್ನು ತರಬೇಕಾಗಿ ತಮ್ಮಲ್ಲಿ ವಿನಂತಿ. ಕೌಜಲ್ಗಿ ಹಾಗೂ ಸುತ್ತಲಿನ ಗ್ರಾಮದ ಸಮಸ್ತ ಭಕ್ತಾದಿಗಳಲ್ಲಿ ಸವಿನಯ ಪ್ರಾರ್ಥನೆ. ಕಳೆದ ಹಲವು ವರ್ಷಗಳಿಂದ ಕೌಜಲ್ಗಿ ಗ್ರಾಮ ದೇವತೆ ಜಾತ್ರೆ ಬಹಳ ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತಾ ಬಂದಿದ್ದು ತಮ್ಮೆಲ್ಲರಿಗೂ ತಿಳಿದಂತಹ ವಿಷಯ. ಅದೇ ಪ್ರಕಾರ ಈ ವರ್ಷ ಮಾರ್ಚ್ 10ರಿಂದ 14ರವರೆಗೆ 5 ದಿವಸ ಬಹಳ ವಿಜೃಂಭಣೆಯಿಂದ ಜಾತ್ರೆ ಜರುಗುವುದು. ಆ ಜಾತ್ರೆಯಲ್ಲಿ ಅದರ ಪ್ರಯುಕ್ತವಾಗಿ ನಾನು ತಮ್ಮೆಲ್ಲರಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಬರ್ತಕ್ಕಂಥ ಮಾರ್ಚದಲ್ಲಿ 11ರಿಂದ 14ರವರೆಗೆ ನಡೆಯುವ ಜಾತ್ರೆಯಲ್ಲಿ ಕೌಜಲ್ಗಿ ಗ್ರಾಮದ ಸಮಸ್ತ ಜನತೆ ಅವರಿವರೆನ್ನದೇ ಎಲ್ಲ ಸಮಾಜದವರು ಬಂದು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ತಾಯಿಯ ಲಕ್ಷ್ಮೀದೇವಿಯ ಆಶೀರ್ವಾದಕ್ಕೆ ತಾವೆಲ್ಲರೂ ಕೂಡ ಪಾತ್ರರಾಗಬೇಕನ್ನುವಂಥ ವಿನಂತಿಯನ್ನು ಈ ಮುಖಾಂತರ ತಮ್ಮಲ್ಲಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ. ಇವತ್ತಿನ ದಿವಸ ಮಾರ್ಚ್ 10ರಿಂದ 14ರವರೆಗೆ ನಮ್ಮ ಗ್ರಾಮ ದೇವತೆಯಾದಂಥ ಮಹಾಲಕ್ಷ್ಮಿ, ದ್ಯಾಮವ್ವ, ದುರ್ಗವ್ವ 3 ದೇವಗಳ ಜಾತ್ರೆ ಇರುತ್ತದೆ. ಆದ ಕಾರಣ ಎಲ್ಲ ಸುತ್ತಮುತ್ತಲಿನ ಗ್ರಾಮ, ತಾಲೂಕು, ಜಿಲ್ಲಾ ಎಲ್ಲ ಭಕ್ತಾದಿಗಳು ಬಂದು ಈ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯ ವಿನಂತಿಗಳು. ನಮ್ಮ ಕೌಜಲ್ಗಿಯ ಗ್ರಾಮ ದೇವತೆಯಾದ ಮಹಾಲಕ್ಷ್ಮಿ ಹಾಗೂ ದ್ಯಾಮವ್ವ ದೇವಿಯ ಜಾತ್ರೆಯನ್ನು ಇದೇ ದಿನಾಂಕ ಬರುವ ಮಾರ್ಚ್ 10ರಿಂದ 14ರವರೆಗೆ ನಡೆಯಲಿರುವ ಈ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗುತ್ತದೆ. ಆದ ಕಾರಣ ಎಲ್ಲ ಕೌಜಲ್ಗಿ ಸಮಸ್ತ ಬಾಂಧವರು ಹಾಗೂ ಸುತ್ತಮುತ್ತಲ ಹಳ್ಳಿಗಳ ಜನರು ಭಾಗವಹಿಸಿ ಆ ದೇವಿಯ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನಮಸ್ಕಾರ. ಇದೇ ದಿನಾಂಕ ಮಾರ್ಚ್ 10ರಿಂದ 14ರವರೆಗೆ ನಡೆಯುತ್ತಿರುವ
ಗ್ರಾಮ ದೇವತೆ ಲಕ್ಷ್ಮೀದೇವಿ ಹಾಗೂ ದ್ಯಾಮವ್ವ ದೇವಿ ಜಾತ್ರಾ ಮಹೋತ್ಸವ ಇರುತ್ತದೆ. ದಯಮಾಡಿ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಹಿರಿಯರು ಹಾಗೂ ಯುವಕರು ಎಲ್ಲರೂ ಭಾಗವಹಿಸಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಅತಿ ದೊಡ್ಡ ಗ್ರಾಮವಾದ ಕೌಜಲಗಿ ಗ್ರಾಮದ ಮಾರ್ಚ್ 10, 14ರವರೆಗೆ ನಡೆಯಿರುವ ದ್ಯಾಮವ್ವ, ಲಕ್ಷ್ಮೀದೇವಿ, ದುರ್ಗಮ್ಮ ಈ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ನಡೆಸಲಾಗುವುದು. ಸುತ್ತಮುತ್ತಲಿನ ಹಳ್ಳಿಯ ಜನರು, ಕೌಜಲಗಿ ಗ್ರಾಮದ ಸಮಸ್ತ ನಾಗರಿಕರು ಈ ಜಾತ್ರೆಗೆ ಸಹಕರಿಸಬೇಕಾಗಿ ವಿನಂತಿಯಿಂದ ಕೇಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಕೌತುಕದ ಊರು ಕೌಜಲಗಿ ಎಂಬ ನಮ್ಮ ಕೌಜಲಗಿ ಗ್ರಾಮದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಬಹು ದೊಡ್ಡ ಜಾತ್ರೆ ನಡೆಯಲಿದೆ. ಗ್ರಾಮ ದೇವತೆಗೆ ಎಲ್ಲ ಕೌಜಲಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತನು ಮನ ಧನದಿಂದ ಸೇವೆ ಸಲ್ಲಿಸಬೇಕೆಂದು ಕೇಳ್ಕೊಳ್ತಿದ್ದೇನೆ. ಸಮಸ್ತ ಕೌಜಲಗಿ ಗ್ರಾಮದ ಗುರುವರಲ್ಲಿ ನಮಸ್ಕರಿಸುತ್ತಾ, ನನ್ನ ಎಲ್ಲ ಸಹೋದರರಿಗೂ, ಇಲ್ಲಿ ಕೂಡಿರುವಂಥ ಎಲ್ಲ ಸಹೋದರಿಗೂ ನಮಸ್ಕರಿಸುತ್ತಾ, ಗುರು ಹಿರಿಯರೆಲ್ಲರೂ ಕೂಡಿ ಪ್ರತಿ 5 ವರ್ಷಕ್ಕೊಮ್ಮೆ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಇರುವುದರಿಂದ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವವನ್ನು ಮಾರ್ಚ್ 10ರಿಂದ ಮಾರ್ಚ್ 14ರವರೆಗೆ ಜಾತ್ರಾ ಮಹೋತ್ಸವವನ್ನು ಎಲ್ಲ ಗುರು ಹಿರಿಯರು ಕೂಡಿಕೊಂಡು ನಿಶ್ಚಯಿಸಿದ್ದಾರೆ. ಕಾರಣ ಸಮಸ್ತ ಕೌಜಲಗಿ ಗ್ರಾಮಸ್ಥರು ಹಾಗೂ ನನ್ನ ಸುತ್ತಮುತ್ತಲಿನ ಹಳ್ಳಿಯ ಎಲ್ಲ ಗುರು ಹಿರಿಯರು ಈ ಕೌಜಲಗಿ ಗ್ರಾಮದ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕೆಂದು ಎಲ್ಲ ಗುರು ಹಿರಿಯರಲ್ಲಿ ಹಾಗೂ ಸುತ್ತಮುತ್ತಿನ ಹಳ್ಳಿ ಗ್ರಾಮಸ್ಥರಿಗೂ ಹಿರಿಯರಿಗೂ ನಮಸ್ಕರಿಸುತ್ತಾ ಈ ಜಾತ್ರಾ ಮಹೋತ್ಸವವನ್ನು ಎಲ್ಲರೂ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಸರ್ವರಲ್ಲಿ ಮನವಿ ಮಾಡಿಕೊಂಡು ನಮಸ್ಕರಿಸುತ್ತೇನೆ.